ಎಲ್ಲರಿಗೂ ನಮಸ್ತೆ. ಆದರ್ಶ್ ಪ್ರಮಾತಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ಆದರ್ಶ್. ನಾನು ಪ್ರಮಾತಿ. ನಾವು ಇವತ್ತು ಒಂದು ವಿಶೇಷ ಫುಡ್ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಬೇಸಿಗೆ ಕಾಲದಲ್ಲಿ ಸಿಕ್ಕಿದಂತಹ ಕಾಟು ಮಾವುಗಳನ್ನು ನಾವು ಉಪ್ಪು ನೀರಿನಲ್ಲಿ ಹಾಕಿಕೊಂಡಿದ್ದೆವು. ಅದರದ್ದು ಇವತ್ತು ಪಲ್ಯ ಮಾಡುವ. ಪಲ್ಯ ಮಾಡಲಿಕ್ಕೆ ಉಪ್ಪು ನೀರಿನಲ್ಲಿ ಹಾಕಿಟ್ಟಂತಹ ಮಾವನ್ನು ತೆಗೆದು ಚೆನ್ನಾಗಿ ತೊಳೆದು ಗೊರಟು ಸಮೇತ ಸಿಪ್ಪೆ ತೆಗೆದಿಟ್ಟುಕೊಂಡಿದ್ದೇವೆ. ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡುವ. ಒಗ್ಗರಣೆ ಮಾಡಲಿಕ್ಕೆ ಮೊದಲಿಗೆ ಎಣ್ಣೆ ಕಾದ ಮೇಲೆ ಉದ್ದಿನಬೇಳೆ, ನಂತರ ಸಾಸಿವೆ ಹಾಕಬೇಕು. ಇಟ್ಟಂತಹ ಒಣಮೆಣಸು, ಇನ್ನು ಕೊನೆಯದಾಗಿ ಕರಿಬೇವು. ಇನ್ನು ಗಡ್ಡು ಸಮೇತ ಸಿಪ್ಪೆ ತೆಗೆದಿಟ್ಟಂತಹ ಮಾವನ್ನು ಸಹ ಹಾಕುವ. ಮತ್ತೆ ಬೇಯಲಿಕ್ಕೆ ನೀರು. ನೀರು ಹಾಕಿದ ನಂತರ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅರಶಿನ, ಸ್ವಲ್ಪ ಉಪ್ಪು. ಇದಕ್ಕೆ ಜಾಸ್ತಿ ಉಪ್ಪು ಹಾಕುವ ಅಗತ್ಯ ಇಲ್ಲ, ಯಾಕಂತ ಹೇಳಿದ್ರೆ ಉಪ್ಪು ನೀರಲ್ಲಿ ಹಾಕಿಟ್ಟ ಕಾರಣ ಅದಕ್ಕೆ ಉಪ್ಪು ಎಳ್ದಿರ್ತದೆ. ನಂತರ ಮೆಣಸಿನ ಹುಡಿ, ಬೆಲ್ಲ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಬೇಕು. ಸಿಹಿ ಬೇಕಿದ್ರೆ ಜಾಸ್ತಿ ಬೆಲ್ಲ ಹಾಕಬೇಕು. ಎಲ್ಲ ನಿಮಗೆ ಖಾರ ಬೇಕು ಅಂತ ಹೇಳಿದ್ರೆ ಬೆಲ್ಲವನ್ನು ಸ್ವಲ್ಪ ಕಡಿಮೆ ಹಾಕಿದ್ರೆ ಆಯ್ತು. ಇದಕ್ಕೆ ಹುಳಿ ಹಾಕುವ ಅಗತ್ಯ ಇರುವುದಿಲ್ಲ, ಯಾಕಂತ ಹೇಳಿದ್ರೆ ಮಾವಲ್ಲೇ ಹುಳಿ ಅಂಶ ಇರುವುದರಿಂದ ಹುಳಿ ಅಗತ್ಯ ಇರುವುದಿಲ್ಲ. ಇನ್ನು ಇದನ್ನು ಮುಚ್ಚಿಡುವ. ಚೆನ್ನಾಗಿ ಬೇಯಬೇಕು. ಮಾವಿನ ಹಣ್ಣಿನ ಪಲ್ಯಕ್ಕೆ ಸ್ವಲ್ಪ ಅಕ್ಕಿಯನ್ನು ತಗೊಂಡು ಹುರಿಬೇಕು. ಎಣ್ಣೆ ಹಾಕದೆ ಹುರಿಬೇಕು. ಅದಕ್ಕಿನ್ನು ಒಂದು ಚಿಟಿಕೆ ಮೆಂತ್ಯ ಮತ್ತು ಒಂದು ಚಿಟಿಕೆ ಜೀರೆಯನ್ನು ಹಾಕಿ ಒಟ್ಟಿಗೆ ಹುರಿಬೇಕು. ಬೇಯಬೇಕಷ್ಟೇ. ಇದನ್ನು ಚೆನ್ನಾಗಿ ಬೇಯಲಿ. ಇನ್ನು ಹುರಿದಿಟ್ಟಂತಹ ಅಕ್ಕಿ, ಜೀರಿಗೆ ಮತ್ತು ಮೆಂತ್ಯವನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ತರಿತರಿಯಾಗಿ ರುಬ್ಬಿಕೊಳ್ಳಬೇಕು. ಈ ರೀತಿಯಾಗಿ ತರಿತರಿಯಾಗಿ ಪುಡಿ ಮಾಡಬೇಕು. ಇನ್ನು ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ತಗೊಂಡಿದ್ದೇವೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಬೇಕು. ನೀರು ಹಾಕದೆ ರುಬ್ಬಿಕೊಳ್ಬೇಕು. ಇನ್ನು ರುಬ್ಬಿಕೊಂಡಂತಹ ತೆಂಗಿನಕಾಯಿಯನ್ನು ಪಲ್ಯಕ್ಕೆ ಸೇರಿಸುವ.
ತೆಂಗಿನಕಾಯಿ ಹಾಕಿದ ನಂತರ ಸ್ವಲ್ಪ ಹೊತ್ತಿನ ನಂತರ ಈ ಹುರಿದು ರುಬ್ಬಿಕೊಂಡಂತಹ ಅಕ್ಕಿ ಮತ್ತು ಮೆಂತೆ ಜೀರಿಗೆಯನ್ನು ಹಾಕಿಕೊಳ್ಳುವ. ಕೊನೆಯದಾಗಿ 2 ಉದ್ದ ಅಡ್ಡವಾಗಿ ಹೆಚ್ಚಿಟ್ಟಂತಹ ಕಾಯಿಮೆಣಸನ್ನು ಹಾಕಬೇಕು. ಪಲ್ಯ ರೆಡಿಯಾಗಿದೆ, ಇದನ್ನು ಇಳಿಸುವ. ಉಪ್ಪು ನೀರಿನಲ್ಲಿ ಹಾಕಿದ ಮಾವಿನ ಹಣ್ಣಿನ ಪಲ್ಯ ರೆಡಿಯಾಗಿದೆ. ಇದನ್ನು ದೋಸೆಗೆ ಹಾಗೂ ಗಂಜಿಯ ಜೊತೆ ಸವಿಯಬಹುದು. ಈ ತರಹ ಮಾಡಿಟ್ಟಂತಹ ಮಾವಿನ ಹಣ್ಣಿನ ಪಲ್ಯವನ್ನು 1 ವಾರದವರೆಗೆ ಉಪಯೋಗಿಸಬಹುದು.